ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್, ಕರ್ನಾಟಕ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಮನೆ ಕಟ್ಕೊಳ್ಳೋಕ್ಕೆ ಇವರೊಂಥರ ಹಣ ನಾವು ಜಾಸ್ತಿ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇನ್ನೂ ಏನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ಥರ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ಫ್ರೆಂಡ್, ಈಗ ಬೆಳಗಾವಿಯಲ್ಲಿ ವಿಧಾನಸೌಧ ಸಭೆ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಜನ ಅಲ್ಲಿ MLA ಆಗಿರ್ಬೋದು, MP ಆಗಿರ್ಬೋದು, ಪ್ರತಿಯೊಬ್ಬರು ಒಂದೊಂದು ಅವರ ಖಾತೆಗೆ ಕ್ವಶನ್ ಕೇಳಿದಾಗ ಇವರು ಆನ್ಸರ್ ಹೇಳ್ತಾ ಇರ್ತಾರೆ. ಫ್ರೆಂಡ್, ಅದೇ ಥರ ವಸತಿ ಸಚಿವ ಜಮೀರ್ ಅಹಮದ್ ಅವರು ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಜವೂ ಇದೊಂದು ಉಪಯೋಗ ಆದಂಥ ಸ್ಟೇಟ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ವಸತಿ ಸಚಿವರು ಕಾಳಜಿ ಬಡವರ ಮೇಲೆ ಎಷ್ಟಿದೆ ಅಂತ ಇದರಲ್ಲಿ ತೋರಿಸ್ತಾ ಇದೆ. ಫ್ರೆಂಡ್, ಆದರೆ ಕಾರ್ಯರೂಪ ತರಬೇಕು. ಅವರು ಪರಿಷತ್ತಲ್ಲಿ ಹೇಳೋಕ್ಕಿಂತ ಇದು ಕಾರ್ಯರೂಪ ತಂದರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ ಸ್ಲಮ್ ಮನೆಗಳಿಗೆ ಕಮ್ಮಿ ಮಾಡಿದ್ದಾರೆ, 1 ಲಕ್ಷ ರೂಪಾಯಿ ವಸತಿ ಯೋಜನೆಯಲ್ಲಿ ಕೊಟ್ಟಿದ್ದಾರೆ ಅಂತ ಅವರೆಲ್ಲ ಮ್ಯಾಟ್ರ್ ತಿಳಿಸಿದ್ರು. ಓಕೆ, ಅದೆಲ್ಲ ನಂತರ ಈಗ ಏನು ಈ ನಿಮ್ಮ ಹತ್ರ ಸೈಟ್ಗಳು ಇರ್ತಾವಲ್ಲ, ಹಳ್ಳಿ ಸೈಡಲ್ಲಿ ಕಮ್ಮಿ ಕೊಡ್ತಾ ಇರ್ತಾರೆ. ಈಗ 1,20,000 ರೂಪಾಯಿ ಮನೆ ಕಟ್ಟಕ್ಕೆ ಕೊಡ್ತಾ ಇರ್ತಾರೆ. ಟೋಟಲ್ 1,20,000, 1,60,000 ಒಳಗಡೆ ಹಳ್ಳಿ ಸೈಡಲ್ಲಿ ಮನೆಗಳು ಕಟ್ತಾ ಇರ್ತಾರೆ. ಈಗಿನ ಕಾಲದಲ್ಲಿ 1 ಲಕ್ಷ ಒಳಗಡೆ, 1 ಲಕ್ಷ 2 ಲಕ್ಷದ ಒಳಗಡೆ ಏನು ಸರ್ಕಾರದಿಂದ ಹಣ ಬರ್ತಾ ಇದೆ, ಸಬ್ಸಿಡಿ ಹಣ, ಅದು ಸಾಕಾಗಲ್ಲ. ಈಗ ನಾವು ಜಾಸ್ತಿ ಮಾಡಬೇಕು ಅಂತ ಇವರು ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ನಿಜವೂ ಇದು ಒಂಥರ ಬಡವರಿಗಂತ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೇಕು. ಯಾಕೆಂದರೆ ಹಳ್ಳಿ ಕಡೆ ಆಗಿರ್ಬೋದು, ನಗರ ಕಡೆ ಆಗಿರ್ಬೋದು, ಸುಮಾರು ಒಂದು ಇವ್ರು ಹೇಳಿದ ಪ್ರಕಾರ 1,20,000 ರಾಜ್ಯ ಸರ್ಕಾರ ಕೊಡುತ್ತೆ, 2 ಲಕ್ಷ ಒಳಗಡೆ ಹತ್ತತ್ರ ಇವ್ರಿಗೆ ಬಡವರಿಗೆಲ್ಲ ಬರುತ್ತೆ. ಬಟ್ ಈಗ ನಾವು ನಮ್ಮ ಸರ್ಕಾರದಲ್ಲಿ 4 ಲಕ್ಷ ರೂಪಾಯಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅಂದರೆ 4 ಲಕ್ಷ ರೂಪಾಯಿ ನಾವು ಮನೆ ಕಟ್ಟೋಕ್ಕೆ ಸ್ಯಾನ್ಕ್ಷನ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಈ ಜನರಲ್ ಕ್ಯಾಟಗರಿಗೆ 3.5 ಲಕ್ಷ ರೂಪಾಯಿ, SC ST ಅವ್ರಿಗೆ 4 ಲಕ್ಷ ರೂಪಾಯಿ ನಾವು ಹಣ ಮನೆ ಕಟ್ಟೋಕ್ಕೆ ಸಹಾಯಧನ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತೇ ಇರಬೇಕು, ಈ ವಸತಿ ಯೋಜನೆಯಲ್ಲಿ ಅಂಬೇಡ್ಕರ್ ವಸತಿ ಯೋಜನೆ ಆಗಿರ್ಬೋದು, ಮತ್ತು ಬಸವ ವಸತಿ ಯೋಜನೆ ಆಗಿರ್ಬೋದು, ರಾಜೀವ್ ಗಾಂಧಿ ವಸತಿ ಆಶ್ರಯ ಯೋಜನೆ ಆಗಿರ್ಬೋದು, ಇದರಲ್ಲಿ ಬರೋವಂಥವು ಇವು ಬಿಡಿ, ನಮ್ಮ ಒಂದು ಬೇಚದ್ದು ಅವರಲ್ಲ. ಇದು ಹೊರಗಡೆ ಔಟ್ಸೈಡಲ್ಲಿ ಏನು ಹಳ್ಳಿ ಸೈಡ್ಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಂತ ಏನು ವಸತಿ ಯೋಜನೆಗಳು ಬರ್ತಾಯಿದ್ದಾವೆ, ಆ ಸ್ಕೀಮಲ್ಲಿ ಇದೆಯಲ್ಲ, ಆ ಸ್ಕೀಮಲ್ಲಿ ಇವು ನಾವು ಇಷ್ಟು ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ಈ ಸ್ಕೀಮು ಪ್ರತಿಯೊಬ್ಬರಿಗೂ ಅನ್ವಯಿಸಿದೆ. ಈಗ ಒಂದು ಹಳ್ಳಿ ಸೈಡಲ್ಲಿ ಅವ್ರಿಗೆ ಹಳೆ ಮನೆ ಇರುತ್ತೆ, ಅದು ಉಳಿಸ್ಬಿಟ್ಟು ಮನೆ ಕಟ್ಟೋಕ್ಕೆ ಈ ಸರ್ಕಾರ ಕೊಡ್ತಿರೋದು 1,20,000 ಕೊಡುತ್ತೆ. ಎಲ್ಲ ಸೇರಿ ಒಂದು 1,80,000 ಒಳಗಡೆ ಹತ್ತತ್ರ ಬರುತ್ತೆ. ಫ್ರೆಂಡ್, ಅದನ್ನ ನಾವೀಗ 4 ಲಕ್ಷ ರೂಪಾಯಿ ಜನ ಮಾಡ್ತೀವಿ. SC ST ಗೆ 4 ಲಕ್ಷ ರೂಪಾಯಿ, ಮತ್ತು ಜನರಲ್ ಕ್ಯಾಟಗರಿಗೆ 3.5 ಲಕ್ಷ ರೂಪಾಯಿ ನಾವು ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇಷ್ಟು ರಾಜ್ಯ ಸರ್ಕಾರ ಬಡ ಜನಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನಿಜರು ವಸತಿ ಸಚಿವರು ಇದು ಕಾರ್ಯರೂಪ ತರಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ. ನೆಕ್ಸ್ಟ್ ಅವ್ರು ಹೇಳಿರೋದು ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್, ಅಂದರೆ ಏನು ನೆಕ್ಸ್ಟು ಇದರಲ್ಲಿ ನಾವು ಪಾಸ್ ಮಾಡ್ತೀವಿ. ಈಗಾಗಲೇ ತಿಳಿಸಿದ್ವಿ, ಮುಖ್ಯಮಂತ್ರಿ ಅವರಿಗೆಲ್ಲ ತಿಳಿಸಿದ್ವಿ. ಇನ್ನು ನೆಕ್ಸ್ಟು ಇದರಲ್ಲಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾವು ಪಾಸ್ ಮಾಡ್ತೀವಿ ಅಂತ ಇವರು ತಿಳಿಸ್ತಾ ಇದ್ದಾರೆ, ವಸತಿ ಸಚಿವ ಜಮೀರ್ ಅಹಮದ್ ಅವರು ಅಂತ ಹೇಳ್ಬೋದು. ನಿಜಲ್ಲೂ ಇದಂಥ ಹಳ್ಳಿಯಲ್ಲಿ 4 ಲಕ್ಷ ರೂಪಾಯಿ ಕೊಟ್ಟರೆ ಮನೆ ಕಟ್ಟೋಕ್ಕೆ ಅನುಕೂಲನೇ ಆಗುತ್ತೆ. ಈಗ 1,20,000, 1,80,000 ಈ ಥರ ಕೊಟ್ಟರೆ ಅಲ್ಲೇನು ಏನಿಲ್ಲ. ಈಗಿನ ಪಾಯ ಕಟ್ಟಬೇಕು ಅಂದರೆ 2 ಲಕ್ಷ ರೂಪಾಯಿ ಮೇಲಾಗ್ಬಿಡುತ್ತೆ. ಈ ಸೀಟ್ ಮನೆ ಇಂಥವಕ್ಕೂ ಸಹ ಇಲ್ಲಿ ಸೀಟ್ ಮನೆ ಕಟ್ಕೋಬೇಕು ಅಂದರೆ ಇಲ್ಲಿ ಮಿನಿಮಮ್ 6-7 ಲಕ್ಷ ರೂಪಾಯಿ, 8 ಲಕ್ಷ ಹತ್ರನೇ ಆಗುತ್ತೆ ಇಲ್ಲಿ. ಹಾಗಾಗಿ ಈಗ ಇವ್ರು ಕೊಡ್ತಾ ಇರೋದು ಆದಷ್ಟು ಒಂದು ಸ್ವಲ್ಪ ಪ್ರಯೋಜನ ಆಗುತ್ತೆ. 4 ಲಕ್ಷ ರೂಪಾಯಿ ಅಲ್ಲ, 5 ಲಕ್ಷ ರೂಪಾಯಿ ಮಾಡೋದು ಒಳ್ಳೆಯದೇ ಅಂತಲೇ ಹೇಳ್ತೀನಿ. ಸರ್ಕಾರ ಈಗ ಡಿಸೈಡ್ ಬಂದಿದೆ, ಈ 1,20,000ದಿಂದ 4 ಲಕ್ಷಕ್ಕೆ ಏರಿಕೆ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ. ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರ ಒಟ್ಟಿನಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಅವರು ಬಡವರಿಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಹಳ್ಳಿಗಳಿಗೆ ಆಗಿರ್ಬೋದು, ಸಿಟಿ ಊರಿಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಸದ್ಯಕ್ಕೆ ಈಗ ವಸತಿ ಸಚಿವ ಜಮೀರ್ ಅಹಮದ್ ಅವರು 4 ಲಕ್ಷ ರೂಪಾಯಿ, SC ST ಅವರಿಗೆ 4 ಲಕ್ಷ ರೂಪಾಯಿ, ಜನರಲ್ ಅವರಿಗೆ 3.5 ಲಕ್ಷ ರೂಪಾಯಿ ಈಗ ಸದ್ಯದ ಬೆಳಗಾವಿ ಅಧಿವೇಶನದಲ್ಲಿ ಮಾಹಿತಿ ತಿಳಿಸ್ತಾ ಇದ್ದಾರೆ. ನಾವು ಕೊಡ್ತಾ ಇದ್ದೀವಿ, ಮನೆ ಕಟ್ಟೋಕ್ಕೆ ಸಹಾಯಧನ ಕೊಡ್ತಾ ಇದ್ದೀವಿ ಅಂತ. ಇದು ಕಾರ್ಯರೂಪಕ್ಕೆ ತರಲೇಬೇಕು ಸರ್ಕಾರ ಅಂತ ನಾವು ಹೇಳ್ತೀವಿ. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್, ನಮಸ್ಕಾರ.